ನಮಸ್ತೆ. ಸಂಡೇ ರಿಲ್ಯಾಕ್ಸ್ ಅಲ್ಲಿ ಇರ್ತೀರ ಅಂದ್ಕೊಂಡಿದ್ದೀನಿ. ನಾನು ರಿಲ್ಯಾಕ್ಸ್ ಅಲ್ಲಿ ಇದ್ದೀವಿ ಇವತ್ತು. ಸೊ ಸಂಡೇ ದಿವಸ ನಾನು ಮಾಡ್ತಕ್ಕಂಥದ್ದು ಏನಪ್ಪ ಅಂದ್ರೆ, ಹೋದ ವಾರದಲ್ಲಿ ಏನು ಪೂರ್ಣವಾಗಿ ನನಗೆ ಅಂದ್ಕೊಂಡಿದ್ದು ಮಾಡಿದ್ದೀನೋ ಅಥವಾ ಮಾಡಿಲ್ವೋ ಅದ್ರ ಬಗ್ಗೆ ಕೂತ್ಕೊಂಡು ಒಂದು ಎವ್ಯಾಲ್ಯೂಯೇಷನ್ ಮಾಡ್ಕೊಳ್ತೀನಿ. ಸೊ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ. ಆಮೇಲೆ ಗೋಲ್ ಅಚೀವ್ ಆಗಿಲ್ಲ ಅಂದರೆ ಅದನ್ನು ನೆಕ್ಸ್ಟ್ ವೀಕಲ್ಲಿ ಯಾವ ರೀತಿ ಮಾಡಿಕೊಂಡ್ರೆ ಇದು ನಾನು ಅಚೀವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಒಂದು ಎವ್ಯಾಲ್ಯೂಯೇಷನ್ ಮಾಡಿಕೊಂಡು ಒಂದು ಚಾರ್ಟ್ ಮಾಡಿ ಪ್ರಿಪೇರ್ ಮಾಡ್ಕೊಳ್ತೀನಿ ಅದನ್ನು. ಸೊ ಹಂಗಾಗಿಬಿಟ್ಟು ಸಂಡೇ ದಿವಸ ನಾನು ಆದಷ್ಟು ನನ್ನ ಪ್ಲಾನಿಂಗ್ಗೋಸ್ಕರ ಮಾರ್ನಿಂಗ್ ಆಫ್ ಡೇನ ನಾನು ಯೂಸ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ನೀವು ಕೂಡ ಸಂಡೇ ಒಂದು ದಿವಸ ಪ್ಲ್ಯಾನ್ ಮಾಡಿಕೊಂಡ್ರೆ ಖಂಡಿತವಾಗಿ ನನ್ನ ಫ್ಯೂಚರ್ ಏನಂತ ನಾನು ಡಿಸೈಡ್ ಮಾಡ್ಬೋದು ಅಲ್ವಾ. ಸೊ ಆ್ಯಕ್ಚುಲಿ ಭಾಳಷ್ಟು ಜನಗಳು ಏನು ಮಾಡ್ತಾರೆ ಅಂದರೆ, ಅವರು ಫ್ಯೂಚರ್ನ ಸರಿ ಮಾಡ್ಕೊಳ್ಳೋದಕ್ಕಿಂತ ಹೊರತಾಗಿ ಅವ್ರ ಅಭ್ಯಾಸಗಳನ್ನ ಸರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರಂತೆ. ಯಾವಾಗ ನನ್ನ ಅಭ್ಯಾಸಗಳನ್ನ ಸರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಲ್ಲ, ಅದು ನನ್ನ ಫ್ಯೂಚರ್ ಡಿಸೈಡ್ ಮಾಡ್ಬಿಡುತ್ತೆ ಮತ್ತು. ಸೊ ನನ್ನ ಕೈ ಮೀರಿ ಹೋಗ್ಬಿಡುತ್ತೆ ಅದು. ಸೊ ಅಭ್ಯಾಸಗಳನ್ನ ನಾವು ಸರಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಫ್ಯೂಚರ್ನ ಸರಿಗಿಟ್ಕೊಂಡು ಅದಕ್ಕೆ ಏನು ಅಭ್ಯಾಸ ಮಾಡ್ಕೋಬೇಕಂತೇಳಿ ಡಿಸೈಡ್ ಮಾಡಿ ಆ ಹ್ಯಾಬಿಟ್ಸ್ ನಾನು ಚೇಂಜ್ ಮಾಡಿದ್ದೆ ಆದರೆ ಸಕ್ಸಸ್ ಕಡೆ ಕರ್ಕೊಂಡು ಹೋಗೋದು ಭಾಳ ಈಸಿ. ಸೊ ಒಂದು ಬ್ರೈನ್ ಟೆರಸಿ ಪುಸ್ತಕದಲ್ಲಿ ಹೇಳ್ತಾನೆ, ಈಟ್ ದಟ್ ಫ್ರಾಗ್ ಅಲ್ಲಿ ಏನು ಹೇಳ್ತಾರೆ ಅಂದ್ರೆ, ಆ ಆತರು ಏನು ಕಷ್ಟವಾದ ಕೆಲಸಗಳು ಇರ್ತಾವಲ್ಲ ಅದನ್ನ ಬೆಳಗ್ಗೆ ಫಸ್ಟ್ ಹಾಫಲ್ಲಿ ಮಾಡಿ ಮುಗಿಸ್ಬಿಡಿ ಅಂತ ಹೇಳ್ತಾರೆ ಅವರು. ಸೊ ಏನಾಗುತ್ತೆ, ಅದು ಕಷ್ಟವಾದ ಕೆಲಸಗಳ ನನಗೆ ಇವತ್ತು ನಾನು ಇದನ್ನ ಮಾಡಿದ್ರೆ ನನಗೆ ಬೆನಿಫಿಟ್ ಆಗುತ್ತೆ ಅಂತ ಗೊತ್ತಿರುತ್ತೆ, ಆದ್ರೂ ಅದನ್ನು ಮಾಡದೆ ಬೇರೆ ಯಾವುದೋ ಕೆಲಸ ಮಾಡಕ್ ಹೋಗ್ತೀನಿ ಅವತ್ತು. ಆ ಕೆಲಸನ ಫಸ್ಟ್ ಅವರಲ್ಲೇ ಮಾಡಿ ಮುಗಿಸ್ಬಿಟ್ರೆ ನನ್ನ ಮೈಂಡಲ್ಲಿ ನಾನು ಅಚೀವ್ ಮಾಡಿದ್ದೀನಿ, ಕೆಲಸ ಪೂರ್ಣ ಆಗಿದೆ ಅಂತ ಹೇಳ್ಬಿಟ್ಟು ನನ್ನ ಮೈಂಡಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ ಅವತ್ತು. ಸೊ ಆ ಹಾರ್ಮೋನ್ಸ್ ನನ್ನ ಮೋಟಿವೇಟ್ ಮಾಡಕ್ಕೆ ಶುರು ಮಾಡುತ್ತೆ ಅವತ್ತು. ಸೊ ಹಂಗಾಗ್ಬಿಟ್ಟು ಕಷ್ಟವಾದ ಕೆಲಸನ ಫಸ್ಟ್ ಅವರಲ್ಲೇ ಮಾಡಿ ಮುಗಿಸೋದ್ರಿಂದ ಇದೆಲ್ಲ ಬೆನಿಫಿಟ್ ಆಗುತ್ತೆ ಅವತ್ತು. ಸೊ ಪ್ರತಿದಿನಾಲು ನನ್ನ ಹ್ಯಾಬಿಟ್ಸ್ ಜೊತೆಗೆ ನನ್ನ ಫ್ಯೂಚರ್ ಬಗ್ಗೆನೇ ವಿಚಾರ ಮಾಡ್ತಾ ಹೋಗ್ಬೇಕಮ್ಮ ನಾನು ಆ್ಯಕ್ಚುಲಿ ಅಲ್ವಾ. ಅವಾಗ ಮಾತ್ರ ನಾನು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಾವೇನು ಅಂದ್ಕೊಳ್ತೀವಿ, ನನ್ನ ಹ್ಯಾಬಿಟ್ಸೇ ಕರೆಕ್ಟ್ ಮಾಡ್ಕೊಳ್ಳೋದು, ಅಥವಾ ನಾನು ಲೇಟಾಗಿ ಎದ್ದೇಳೋದು, ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡೋದು, ಟೈಮ್ ವೇಸ್ಟ್ ಮಾಡೋದೆಲ್ಲ ಶುರು ಮಾಡ್ತೀವಿ. ಇದು ಬಹಳ ಮಿಸ್ಟೇಕ್ ಮಾಡ್ತೀವಿ. ನಿನ್ನೆ ಕೂಡ ನಾನು ಹೇಳಿದ್ದೆ, ಇವತ್ತು ಕೂಡ ಅದನ್ನ ಮತ್ತಿನ ಸರಿ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಫೋನಿಂದ ನಾವು ಹೊರಗಡೆ ಬರೋದಕ್ಕೆ ಭಾಳ ಟೈಮ್ ತಗೊಳುತ್ತೆ ನಿಜವಾಗಿ. ನಾವು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಸುಮ್ಮನೆ ಸ್ಕ್ರೋಲ್ ಮಾಡ್ತೀವಿ, ಜಸ್ಟ್ 2 ನಿಮಿಷ ತಡಿ, 1 ಸೆಕೆಂಡ್ ತಡಿ, 1 ನಿಮಿಷ. ಬಟ್ 1 ನಿಮಿಷಕ್ಕೆ 2 ನಿಮಿಷಕ್ಕೆ ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ನಮ್ಮ ಬ್ರೈನು ಅದನ್ನು ಕ್ಯೂರಿಯಾಸಿಟಿಯಿಂದ ನೋಡೋಕೆ ಶುರು ಮಾಡ್ಕೊಳ್ಳುತ್ತೆ. ಆದರೆ ಮತ್ತೆ ಇನ್ವಾಲ್ವ್ಮೆಂಟ್ ಆಗ್ಬಿಡ್ತೀವಿ ನಾವು, ಅದರಲ್ಲೇನಿದೆ ಇದರಲ್ಲೇನಿದೆ ಅಂತ ಹೇಳ್ಬಿಟ್ಟು. ಮಿನಿಮಮ್ ಅಂದರೆ ಒಂದು 5ರಿಂದ 10 ನಿಮಿಷ ಅಲ್ಲಿ ನಮ್ಮನ್ನ ತಗೊಂಡು ಹೋಗ್ಬಿಡುತ್ತೆ ಗೊತ್ತಿಲ್ದೇನೆ. ಮತ್ತೆ 10 ನಿಮಿಷ ಆದಮೇಲೆ ನನ್ನ ಬ್ರೈನ್ ಹೇಳುತ್ತೆ, ಓ ನಾನೇನು ತಪ್ಪು ಮಾಡಿದೆ, ಟೈಮ್ ವೇಸ್ಟ್ ಆಗಲ್ಲ, ಮತ್ತೆ ಬರ್ತೀನಿ ವಾಪಸ್. ಸೊ ಇದೆಲ್ಲರಿಗೂ ಆಗುತ್ತೆ ಮತ್ತು ಅಭ್ಯಾಸ ಇದು. ಸೊ ಇದನ್ನ ಚೇಂಜ್ ಮಾಡ್ಕೋಬೇಕು ನಾವೆಲ್ಲ. ಇದನ್ನ ಹೆಂಗೆ ಚೇಂಜ್ ಮಾಡ್ಕೋಬಹುದು? ವೆರಿ ಸಿಂಪಲ್. ಒಬ್ರು ಹೇಳ್ತಾರೆ, ನೀವೇನಾದ್ರು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಅಥವಾ ಏನಾದ್ರು ಸ್ಕ್ರೋಲ್ ಮಾಡಬೇಕು ನೋಡ್ಬೇಕಂದ್ರೆ ನೀವು ನಿಂತ್ಕೊಂಡು ನೋಡಿ ಮೊಬೈಲ್ ಅಂತ ಹೇಳ್ತಾರೆ. ಸೊ ಯಾಕೆ ಇದು ಅಂದ್ರೆ, ನಿಜವಾಗಿ ಒಂದ್ಸಲ ನಾನು ಅದನ್ನ ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡಿದೆ ಕೇಳಿದ್ಮೇಲೆ. ನಿಂತ್ಕೊಂಡು ನೋಡೋದ್ರಿಂದ ಏನಾಗುತ್ತೆ, ಕಾಲು ನೋವು ಬರುತ್ತೆ ಒಂದು. ಎರಡನೇದು, ನಾನು ಯಾಕೆ ನಿಂತ್ಕೊಂಡಿದ್ದೀನಿ ಅಂತೇಳಿ ಬ್ರೈನ್ ಸೆನ್ಸ್ ಮಾಡುತ್ತೆ ಮಾತು. ಓ ಬೇಡ, ನಾನು ನಿಂತ್ಕೊಂಡಿದ್ದೀನಿ, ಇದು ನೋಡಬಾರ್ದಾಗಿತ್ತು, ಅದಕ್ಕೋಸ್ಕರ ನಿಂತ್ಕೊಂಡಿದ್ದೀನಿ, ಕ್ಲೋಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಆ ಆ್ಯಪ್ನ ಕ್ಲೋಸ್ ಮಾಡಿಕೊಂಡು ಆದಷ್ಟು ಮತ್ತೆ ನಾನು ಜಾಗೃತವಾಗಿ ಇದಕ್ಕೆ ಬರ್ತೀನಿ ಪುಸ್ತಕ, ನಾನು ಏನು ಮಾಡಬೇಕು ಕೆಲಸ ಅದ್ರ ಬಗ್ಗೆ. ಸೊ ಹೀಗೆ ಸಣ್ಣ ಟಿಪ್ಸ್ ಇಟ್ಕೋಬಹುದು. ಆಮೇಲೆ ಮೊಬೈಲಲ್ಲಿ ನೋಟಿಫಿಕೇಶನ್ ಆಫ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಅದು ಏನೇ ಬರ್ತಂದ್ರೆ ಕೂಡ ನಮ್ಗೆ ನೋಟಿಫಿಕೇಶನ್ ಟನ್ ಅಂತ ಬಂದರೆ ನಮ್ಮ ಕೆಲಸ ಡೈವರ್ಟ್ ಆಗುತ್ತೆ, ಮೈಂಡಿಂದ ಡೈವರ್ಟ್ ಮಾಡುತ್ತೆ ಮತ್ತು. ಇದನ್ನು ಕೂಡ ಮಾಡ್ಕೋಬಹುದು. ಆಮೇಲೆ ಪುಸ್ತಕ ಓದ್ತಕ್ಕಂಥ ಅಭ್ಯಾಸ ಅಂತ ಭಾಳ ಒಳ್ಳೆಯದು ಆ್ಯಕ್ಚುಲಿ. ಎಸ್ಪೆಷಲಿ ಅದನ್ನು ಇವತ್ತು ಸಂಡೇ ಸ್ವಲ್ಪ ಜಾಸ್ತಿ ಓದ್ಬೋದು, ಇಲ್ಲ ಮೆಡಿಟೇಷನ್ ಮಾಡ್ಬೋದು, ಇಲ್ಲ ಫ್ಯಾಮಿಲಿ ಜೊತೆ ಟೈಮ್ ಪಾಸ್ ಮಾಡ್ಬೋದು. ಇವತ್ತು ನಾವು ಇದು ಮಾಡಬೇಕು ಮತ್ತು ನಾವು ಫ್ಯಾಮಿಲಿ ಜೊತೆ ಟೈಮ್ ಪಾಸ್ ಮಾಡಿದ್ರೆ ಅವ್ರು ನಮ್ಮನ್ನು ಖುಷಿ ಪಡ್ತಾರೆ, ಎಂಜಾಯ್ ಮಾಡ್ತಾರಲ್ವಾ. ನಾವು ಎಲ್ಲೆಲ್ಲೋ ಹೋಗಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನನ್ನ ಫ್ಯಾಮಿಲಿ ಜೊತೆ ನಾನು ಟೈಮ್ ವೇಸ್ಟ್ ಕಳೆಯೋದು ಭಾಳ ಇಂಪಾರ್ಟೆಂಟ್. ಕಮ್ಯುನಿಕೇಷನ್ ಇರೋದೇ ಅಲ್ಲಿ. ನಾವು ಎಷ್ಟೋ ಜನಗಳ ಮನೆಗಳಿಗೆ ಹೋದಾಗ ನೋಡ್ತಿರ್ತೀವಿ, ಎಲ್ಲರೂ 4-5 ಜನ ಇದ್ರೆ 4-5 ಜನ ಮೊಬೈಲ್ ತಗೊಂಡು ದೂರ ಕೂತಿರ್ತಾರೆ. ಟಿವಿ ಆನ್ ಮಾಡಿ ಆಡ್ತಾ ಇರುತ್ತೆ, ಹೇಳ್ತಾ ಇರುತ್ತೆ. ಸೊ ಇದು ಸಾಕಷ್ಟು ಕಡೆ ನೋಡಿದ್ದೀನಿ ನಾನು. ಸೊ ಇದರಿಂದ ಏನು ಉಪಯೋಗ ಆಗಲ್ಲ ಅಲ್ವಾ. ಸೊ ಇದರಿಂದ ಕಮ್ಯುನಿಕೇಶನ್ ಬೆಳೆಯಲ್ಲ, ಯಾರ ಪಾಡಿಗೆ ಸೈಲೆಂಟ್ ಆಗಿರ್ತಾರೆ. ಇದನ್ನ ನಾವು ಚೇಂಜ್ ಮಾಡ್ಕೋಬೇಕು ಅಭ್ಯಾಸಗಳು. ಸೊ ನಾನಂತೂ ಚೇಂಜ್ ಮಾಡ್ಕೊಂಡಿದ್ದೀನಿ, ಸಾಕಷ್ಟು ಈ ಗ್ರೂಪಲ್ಲಿ ಕೂತ್ಕೊಂಡು ಕಲ್ತ್ಕೊಂಡಿದ್ದೀನಿ. ನೀವು ಕೂತ್ಕೊಂಡು ಕಲಿಯಬಹುದು. ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ನಾನು ನೇರವಾಗಿ ಅಥವಾ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ. ನನ್ನ ಯೂಟ್ಯೂಬಲ್ಲಿ ವಿಡಿಯೋಸನ್ನು ಬರ್ತಾ ಇದೆ, ಅದನ್ನು ನೀವು ನೋಡ್ಬೋದು. ಓಕೆ, ಥ್ಯಾಂಕ್ ಯು.